ಎಲ್ಲ ಟಿಪ್ಪರ್ ಮಾಲೀಕರಿಗೂ ಈ ಸಂಘಟನೆ ಕೂಡಿದ್ದಕ್ಕೆ ಧನ್ಯವಾದಗಳು. ಮೊದಲನೇದಾಗಿ ನಾವು ಸ್ಟ್ರೈಕ್ ಯಾರಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಈಗ ಸುಮಾರು 6 ತಿಂಗಳಿಂದ ಬಂದಂಥ ಮಂಜುನಾಥ್ ಕೊರವೆ ಇನ್ಸ್ಪೆಕ್ಟರ್ ಅವರು ನಮ್ಮ ಟಿಪ್ಪರ್ ಮಾಲೀಕರಿಗೆ ತೊಂದರೆ ಕೊಟ್ಟಿದ್ದು. ರಾತ್ರಿ 10 ಗಂಟೆಗೆ ಗಾಡಿ ಹಿಡಿದು 4 ಗಂಟೆಗೆ ಬಿಡೋದು, ನಂಬರ್ ಪ್ಲೇಟ್ ಇರೋದು, ಇವನ ಭ್ರಷ್ಟಾಚಾರವನ್ನು ಮಿತಿಮೀರಿ ನಾವು ಮಿಕ್ಕಿ ತಾಳಿ 29/7/2026 ಇವತ್ತು ಆರ್ ಟಿ ಒ ಸಾಹೇಬರಿಗೆ ಮತ್ತು ಅಕ್ಕಂಬಾಜಿ ಸರ್ಗೆ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಇದು ಇವ್ರ ಮೇಲೆ ಬೆಂಗಳೂರು ರಿಪೋರ್ಟ್ ಇಮಿಡಿಯೇಟ್ ಕಳಿಸ್ಬೇಕು. ಕಳಿಸಿ ಅವ್ರ ಮೇಲೆ ಕ್ರಮಕ್ಕೆ ಕೊಡ್ತಾರ ನಾವು ಹೋರಾಟ ನಿಂದ್ರಲ್ಲ. ಮುಂದೆ ಕೊಟ್ಟಿದ್ರೆ ಮತ್ತೊಂದು ನೆಕ್ಸ್ಟ್ ಒಂದು ದಿನ ಬಂದು ಪೂರ್ತಿ ಆರ್ ಟಿ ಒ ಬಾಲಾಗಿ ನಾವು ಸ್ಟ್ರೈಕ್ ಮಾಡೋದು ಖಚಿತದ. ಇದ್ರ ಮುಖಾಂತರ ನಾವು ಸಂತಂದ ತಿಳಿಸ್ತೀವಿ. ಆರ್ ಟಿ ಒ ಮಂಜುನಾಥ್ ಕೊರ್ವೆ ಅವರು ಗುಲ್ಬರ್ಗ ಜಿಲ್ಲಾ ಬಿಟ್ಟು ತರಬೇಕಟ್ಟೆ, ಅದು ಬಿಟ್ಟು ಮತ್ತೆ ಉದ್ದೇಶ ಇಲ್ಲ. ಆರ್ ಟಿ ಒ ಬಿಟ್ಟು ಚಂದದ, ಎಲ್ಲ ಸಿಬ್ಬಂದಿ ಚಂದದ. ಆ ಮಂಜುನಾಥ್ ಕೊರ್ವೆ ಒಬ್ಬನೇ ನಮ್ಮ ಟಿಪ್ಪರ್ ಮಾಲಕ ಹೆಣ್ಣು ಮಾಡತ್ತಾನ, ಅವ ಇಲ್ಲಿಂದ ಹೋಗ್ಬೇಕಟ್ಟೆ. ಪ್ರಾಬ್ಲಮ್ ಏನಾಗಲಿ, ರಾತ್ರಿ ಗಾಡಿಗಳು 10 ಗಂಟೆಗೆ ತರಬಹುದು, ನಂಬರ್ ಪ್ಲೇಟ್ ಅನ್ನೋದು 4 ಗಂಟೆ ಬಿಡೋದು. ನಂಬರ್ ಪ್ಲೇಟ್ ಅಂತ ದಂಡ ಹಾಕ್ಬೇಕು. ನಾ ಗಾಡಿಗಳು ಬಿಟ್ಟೆ ಹೆಂಗ ಯಾವ್ದ್ರ ಮೇಲೆ ಬಿಟ್ಟು ನೀವು ಹಿಡಿದೇ ರೂಲ್ಸ್ ಅಂದ್ರೆ ಹಿಡಿಬೇಕು. ಆರ್ ಟಿ ಒ ಹಿಡಿರಿ, ಬೇಡಕತ್ತಿಲ್ಲ ನಾವು ಗಾಡಿ ದಂಡ ಕಟ್ಟಿಲ್ಲ ಅಂದ್ರೆ ನೋಟಿಸ್ ಕೊಡ್ರಿ, ದಂಡ ಹಾಕ್ರಿ, ಸ್ಪಾಟ್ ಫೋನ್ ಹಾಕ್ರಿ. ಗಾಡಿಲಿ ಗುಲ್ಬರ್ಗ ತಿರ್ತಾವ, ದಿನದಲ್ಲಿ ತಿರ್ತಾವ. ಒಳಗೆ ಹಚ್ಚಿ 5 ದಿನ ತೊಳಗೆ ಹಚ್ಚಿರ ಟೈರ್ ಗಿತ್ತಿ 12 ಲಕ್ಷ ಟೈರ್ ಹೋಗ್ತಾವ. ಟೈರ್ ಕೊಡ್ತಾರೆ. ಇದು ಅವ್ರ ವಿರುದ್ಧ ದಟ್ಟೆ ಹೋರಾಟ. ಮುಳುಗ್ದೇನು ಒಳ್ಳೆ ಎಲ್ಲ ಇನ್ಸ್ಪೆಕ್ಟರ್ ನೋಟಿಸ್ ಕೊಡ್ತಾರ, ಅವ್ರು ದಂಡ ಹಾಕ್ತಾರ. ಅವ್ರ ವಿರುದ್ಧ ನಮ್ದು ಯಾವುದು ಅವ್ರ ವಿರುದ್ಧ ಏನು ನಮ್ಮ ಸ್ಟ್ರೈಕ್ ಇಲ್ಲ. ಯಾಕಂದ್ರೆ ಅವರು ತಮ್ಮ ಲೀಗಲ್ ಕಾನೂನು ಚೌಕಟ್ಟೆ ಕೆಲಸ ಮಾಡತ್ತಾರ. ಇವ್ ಒಬ್ಬನೇ ಕಾನೂನು ಬಿಟ್ಟು ಚೌಕಟ್ಟೆ ಕೆಲಸ ಮಾಡತ್ತಾರ. ಅದಕ್ಕೆ ಇಲ್ಲಿಂದ ಗುಲ್ಬರ್ಗ ಜಿಲ್ಲೆಯಿಂದ ಹೋಗ್ಬೇಕು. ಇಲ್ಲಿಂದ ಕೆಲಸ ಆಗಿಲ್ಲ ಅಂದ್ರೆ ಮುಂದಿನ ಕೆಲಸ ಆಗಿಲ್ಲ ಅಂದ್ರೆ ಇಲ್ಲಿ ಅಮಾನತು ಉಪ ಸತ್ಯಾರ ಕೊಡ್ತೀವಿ. ಆರ್ ಟಿ ಒ ಬಾಲ್ ಹಾಕಿ ಕುಂದಿರ್ತೀವಿ. ಬೇಡ ಇಲ್ಲಿ ಆರ್ ಟಿ ಒ ಮುಂದೆ ಬಾಲ್ ಹಾಕಿ ಕುಂದಿರ್ತೀವಿ. ಮುಂದೆ ಈಗ ಕೊಟ್ಟಿಲ್ಲ ಅಂದ್ರೆ ಇದು ಪ್ರೈಮರಿ, ಇದು ಅವ್ರ ಮೇಲೆ ಪ್ರೈಮರಿ ಇನ್ಕ್ವೈರಿ ಮಾಡತ್ ಹೇಳಿ ಕಳ್ಸಾತೀವಿ. ಕಳ್ಸೋದಲ್ಲ, ಇಲ್ಲಿ ಒಟ್ಟು ಹೋಗ್ಬೇಕು, ಹೊರಗಡೆ ಮಾಡ್ಕೊಂಡು ಹೋಗ್ಲಿ ಒಂದವ ಇಲ್ಲ ಸಸ್ಪೆಂಡ್ ಹೋಗ್ಬೇಕು. 2 ಮಾಡಬೇಕು. ಇಂದು 29/7/2026 ನಾವು ಕಲಬುರಗಿ ಆರ್ ಟಿ ಒ ಆಫೀಸ್ ಆವರಣದಲ್ಲಿ ಸ್ಟ್ರೈಕ್ ಹಮ್ಮಿಕೊಂಡಿರುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಒಂದು 6 ದಿನ ಮೊದಲು ಬಂದು ವರ್ಕ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕೊರ್ವೆ ಅವರ ವಿರುದ್ಧ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಆ ಮನವಿ ಪತ್ರದ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ಆ ಮನವಿ ಪತ್ರದ ಉದ್ದೇಶ ಇದು ಇತ್ತು: ಕಲಬುರಗಿಯಲ್ಲಿ ಬಾಡಿ ಲೆವೆಲ್ ಟ್ರಾನ್ಸ್ಪೋರ್ಟ್ ಮರಳು ಸಾಗಾಟನೆ ಮಾಡುವ, ನ್ಯಾಯಯುತವಾಗಿ ಮರಳು ಸಾಗಾಟನೆ ಮಾಡುವ ಟಿಪ್ಪರ್ಗಳನ್ನು ಹಿಡಿದು ಅನಧಿಕೃತವಾಗಿ ಕಾನೂನು ಅಡಿಯಲ್ಲಿ ರಿಸಿಪ್ಟ್ ಕೊಡಲಾರದೆ ದುಡ್ಡು ತಗೊಂಡು ಆ ಗಾಡಿಯನ್ನು ಬಿಡುಗಡೆ ಮಾಡುತ್ತಿರುವುದು ಕಂಡು ನಾವೆಲ್ಲರೂ ಒಂದು ಆರ್ ಟಿ ಒ ಹಿರಿಯ ಅಧಿಕಾರಿಗಳು ಮನವಿ ಪತ್ರ ಕೊಟ್ಟಿದ್ದೆವು. ಆ ಮನವಿ ಪತ್ರಕ್ಕೆ ಅವರು ಸ್ಪಂದಿಸಿ ಅವರು ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಾರ. ಇವತ್ತು ಅಧಿಕಾರಿಗಳು ಬಂದು ಅವರಿಗೆ ಅವ್ರ ವಿರುದ್ಧ ಸೋಕಾಸ್ ನೋಟಿಸ್ ನೀಡಿದ್ದೇವೆ. ಆದ್ದರಿಂದ ಆ ಉದ್ದೇಶವಾಗಿ ಒಂದು 5-6 ದಿನದಲ್ಲಿ ಅದರ ಒಂದು ಹಿಂಬರವನ್ನು ಕೊಡ್ತಾರೆ. ತಾವು ಅಲ್ಲಿವರೆಗೆ ಸ್ವಲ್ಪ ಕೂಲ್ ಆಗಿರಿ ಅಂತೇಳಿ ಆಶ್ವಾಸನೆ ಕೊಟ್ರ. ಆ ಉದ್ದೇಶಕ್ಕೆ ನಾವು ಇಲ್ಲಿ ನಮ್ಮ ಒಂದು ಸ್ಟ್ರೈಕ್ ಅನ್ನು ನಾವು ಕೈ ಬಿಡ್ತಾ ಇದ್ದೀವಿ. ಮತ್ತು ಸಾಹೇಬರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಇದು ಏನದ ತಾವು ಕೊಟ್ಟಿದ್ದು ಇದು ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅದು ನಮಗೊಂದು ಜಿರಾಕ್ಸ್ ಅದಕ್ಕೆ ಇದು ಕೊಡಿ. ನಾವು ಇದೇ ತರ ಒಂದು ಸ್ಟ್ರೈಕ್ ಅನ್ನು ಹಿರಿಯ ಅಧಿಕಾರಿಗಳು ಬೆಂಗಳೂರಲ್ಲಿ ಒಂದು ಇದೇ ಸ್ಟ್ರೈಕ್ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡು ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳುತ್ತೇವೆ ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸ್ತೀನಿ.